ಪ್ರಯತ್ನದಿಂದ ಈ ಪ್ರಪಂಚ ಕಂಡಂತ ಮಹಾನ್ ಪುರುಷ ನರೇಂದ್ರ ಮೋದಿಯವರ ಪ್ರಯತ್ನದಿಂದ ನಮ್ಮ ರೈತರಿಗೆ ಕೇಳ್ರೆ, ನನ್ನ ವಿಧಾನಸಭಾ ಮತಕ್ಷೇತ್ರದೊಳಗ ಎಲ್ಲರ ಮನೆಯೊಳಗೆ ಸೋಯಾಬೀನ್ ರಾಶಿ ಅದ, ಎಲ್ಲರ ಮನೆಯೊಳಗೆ ತೊಗರಿ ಅದ, ಎಲ್ಲರ ಮನೆಯ ಜೋಳ ಅದ. ಇದಕ್ಕೆ ಯಾರ ಕಾರಣ ಅಂದ್ರೆ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರು ಎಲ್ಲರ ಮನೆ. आपके सपने हमारे अपने न्यू स्टार डेवलपर्स प्राइवेट लिमिटेड कंपनी. Knowledge Park, the creative school for quality and innovative education. ಈ ಜಾತ್ರೆ ಇವತ್ತಿನ ಈ ಜಾತ್ರೆ 77ನೇ ಜಾತ್ರಾ ಮಹೋತ್ಸವ ಬಹಳ ವಿಶೇಷವಾದಂತ ಜಾತ್ರಾ ಮಹೋತ್ಸವ. ಹೌದು, ಇದಕ್ಕಿಂತ ಮೊದಲು 71 ಜಾತ್ರೆಗಳಾಗಿದ್ದವ. 72ನೇದು ಬಹಳ ವಿಶೇಷವಾದಂತ ಜಾತ್ರಾ ಮಹೋತ್ಸವ. ಅದು ಯಾಕಂದ್ರ 500 ವರ್ಷಗಳ ಈ ದೇಶದ ಈ ಜಗತ್ತಿನ ಕೋಟಿ ಜನರ ಬೇಡಿಕೆಯಾಗಿತ್ತು. ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತ ಹೇಳಿ ಕೋಟಿ ಭಕ್ತರ ಆಸೆಯಾಗಿತ್ತು. ರಾಮ ಮಂದಿರ ನಿರ್ಮಾಣ ತಿಂಗಳಿಲ್ಲ, ದಿನಗಳಿಲ್ಲ, ಕೆಲವೇ ಗಂಟೆಗಳಲ್ಲಿ ರಾಮ ಮಂದಿರ ನಿರ್ಮಾಣದ ಕಾರ್ಯ. ಬಂಧುಗಳೇ, ರಾಮ ಇವತ್ತು ತ್ಯಾಗ ಅಂದ್ರೆ ರಾಮ. ಸೂರ್ಯ ಕುಲದ ದಶರಥ ಮಹಾರಾಜರು ಶಂಭು ರಾವಿನ ಜೊತೆ ಯುದ್ಧ ಮಾಡತಕ್ಕಂತ ಸಮಯದಲ್ಲಿ ತೊಂದರೆಗೀಡಾದಾಗ ಸೋಲಿನ ಭಯ ಕಾಡ್ತದೆ. ಅಂತ ಸಮಯದಲ್ಲಿ ಕೈ ಹೋಗಿ ಅವನ ಗಲ್ಲರವಾಗಿ ಆ ಯುದ್ಧವನ್ನ ಗೆಲ್ಲಕ್ಕೆ ಪ್ರೇರಣೆ ಆಗ್ತಾಳೆ. ಅವಾಗ ನನಗೆ ಭಯ ಆಗಿತ್ತು, ಸೋಲಿನ ಭಯ ಆಗಿತ್ತು. ನನಗೆ ಸಹಾಯ ಮಾಡ್ರೆ, ನೀನು ಏನು ಕೇಳು ಅದನ್ನ ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿ ದಶರಥ ಮಹಾರಾಜರು ಪ್ರಮಾಣವನ್ನು ಮಾಡ್ತಾರೆ. ನೀರು ಕೊಡಿಸೋದು. ಬಂದ್ರೆ ಮಾತಾಡ್ತೀನಿ, 5 ನಿಮಿಷ ಮಾತಾಡಿ ಮುಗಿಸ್ತೀನಿ. 5 ನಿಮಿಷ ಸ್ವಲ್ಪ ನೀರು ಕೊಡ್ರಿ. ಇವತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ರಾಮ ಮಂದಿರದ ನಿರ್ಮಾಣ. ಅದು ಯಾರ ಪ್ರಯತ್ನದಿಂದ? ಈ ಪ್ರಪಂಚ ಕಂಡಂತ ಮಹಾನ್ ಪುರುಷ ನರೇಂದ್ರ ಮೋದಿಯವರ ಪ್ರಯತ್ನದಿಂದ ಬಂಧುಗಳೇ, ಇನ್ನೇನು ರಾಮ ಪಟ್ಟಕ್ಕೆ ಏರಬೇಕು, ರಾಮನ ಪಟ್ಟಾಧಿಕಾರ ಆಗಬೇಕು. ಅಂತ ಸಮಯದಲ್ಲಿ ದೇವತೆಗಳು ಪರೇಶಾನ್ ಆಗ್ತಾರ. ಅವರಿಗೂ ಇಷ್ಟ ಇರೋದಿಲ್ಲ ರಾವಣನ ಹತ್ಯೆ ಆಗಬೇಕು. ರಾಮನ ಪಟ್ಟಾಧಿಕಾರ ಕೈಗೆ ಹೋಗಿ ಮಂತ್ರ ಹೇಳ್ತಾರ, ಏನಂತ? ನಿನ್ನ ಮಗ ಭರತನ ಪಟ್ಟಾಧಿಕಾರ ಆಗಬೇಕು. ನಿನಗೆ ನೆನಪದ ಇಲ್ಲೋ? ದಶರಥ ಮಹಾರಾಜರು ನಿನ್ನ ಮಾತನ್ನ ಕೊಟ್ಟಿದ್ದಾರ, ನೀ ಕೇಳಿದ್ ಕೊಡ್ತೀನಿ ಅಂತ ಹೇಳ್ಯಾರ. ಹೋಗಿ ಕೇಳು, ಭರತನಿಗೆ ಪಟ್ಟ ಕಟ್ಟಂತ ಹೇಳು. ನೋಡ್ರಿ, ರಾಮಾಯಣ ರಾಮ ಆ ಸಮಯದೊಳಗ ಕೈ ನನಗೆ ಪಸಂದಿಲ್ಲ, ಇದು ನನಗೆ ಒಪ್ಪಿಗೆ ಇಲ್ಲ, ರಾಮನೇ ಪಟ್ಟಾಧಿಕಾರ ಆಗ್ಬೇಕು, ರಾಮಗೆ ಪಟ್ಟಾಧಿಕಾರ ಆಗ್ಬೇಕಂತ ಹೇಳ್ತಾಳ. ಕೌಶಲ್ಯ, ಸುಮಿತ್ರ, ಕೈ ಅವಾಗ ದೇವತೆಗಳು ಹೋಗಿ ಸರಸ್ವತಿ ಕಳಿಸ್ತಾರ. ನೀ ಏನ್ ಮಾಡ್ತೇವೋ ಗೊತ್ತಿಲ್ಲ, ಸರಸ್ವತಿ ಕೈಗೆ ಒಪ್ಪಿಸ್ಬೇಕಂತ ಹೇಳ್ತಾರೆ. ಅವಾಗ ಸರಸ್ವತಿಯನ್ನ ಮಾತನ್ನು ಕೇಳಿ ಕೈ ಬದಲಾಗಿ ಭರತನಿಗೆ ಪಟ್ಟಾಧಿಕಾರ ಆಗ್ಬೇಕು ಮಾತು ಕೊಟ್ಟಿನ ದಶರಥ ಮಹಾರಾಜ. ಮಗನೇ, ನೀನು 14 ವರ್ಷ ಕಾಡಿಗೆ ಹೋಗ್ಬೇಕು, ವನವಾಸಕ್ಕೆ ಹೋಗ್ಬೇಕು. ರಾಮ ಆಯ್ತು ರಾಜರೇ, ನಾನು ಹೋಗ್ತೀನಿ. ರಾಜ, ನಾನು 14 ವರ್ಷ
14 ವರ್ಷ ವನವಾಸಕ್ಕೆ ಹೋಗ್ಲಿಕ್ಕ ಮುಂದಾಗ್ತಾನೆ ರಾಮ. ಅಯೋಧ್ಯೆಯಲ್ಲಿ ಇಡೀ ಅಯೋಧ್ಯೆ ಕಣ್ಣೀರಿನಲ್ಲಿ ಮುಳುಗಿ ಹೋಗ್ತದೆ. ಇಡೀ ಅಯೋಧ್ಯೆಯಲ್ಲಿ ಜನ ಕಣ್ಣೀರ್ ಹಾಕ್ತಾರ. ರಾಮ ವನವಾಸಕ್ಕೆ ನಡೆದನು, ಕಾಡಿಗೆ ನಡೆದನು ರಾಮ ಅಂತ ಹೇಳಿ. ಪುರದ ಪುಣ್ಯ ಪುರುಷರು ಒಪ್ಪಿದ್ದೇ ಹೋಗುತ್ತಿದೆ. ಪುರದ ಪುಣ್ಯ ಪುರುಷರು ಒಪ್ಪಿದ್ದೇ ಹೋಗುತ್ತಿದೆ. ರಾಮ ವನವಾಸಕ್ಕೆ ಹೋಗ್ತಾನ. ಕೆಲವೇ ದಿನಗಳ ನಂತರ ಭರತ ಬರ್ತಾನ. ಭರತ ಬಂದು ನೋಡ್ತಾನ, ರಾಮ ಎಲ್ಲಿ ವನವಾಸಕ್ಕೆ ಹೋಗ್ಯಾನ. ತಾವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ಬೇಕಲ್ಲ. ಕೆಲವೇ ಗಂಟೆಗಳಲ್ಲಿ ರಾಮ ಮಂದಿರದ ಉದ್ಘಾಟನೆ ಇದೆ. ಎಲ್ಲಿ ರಾಮ? ದಶರಥ ಮಹಾರಾಜರು 14 ವರ್ಷ ವನವಾಸಕ್ಕೆ ಕಳಿಸ್ಯಾರಪ್ಪ, ನಿನ್ನ ಪಟ್ಟ ಕಟ್ಟಬೇಕಾಗಿದೆ ಅಂತ ಹೇಳ್ತಾರೆ. ಕಣ್ಣೀರ್ ಹಾಕ್ತಾರೆ ಭರತ. ಆ ಸಮಯದಲ್ಲಿ ಓಡಾಡಿ ನಾನು ಹೋಗ್ತೀನಿ ರಾಮನ ಹತ್ರ. ಓಡಿ ಕಾಡಿ ಹೋಗ್ತಾನ. ರಾಮನ ಎದುರು ನಿಂತು ಕೈ ಜೋಡಿಸ್ತಾನ ಸ್ನೇಹಿತರೆ. ಅವಾಗ ರಾಮ ಯಾವುದೇ ಕಾರಣಕ್ಕೂ ಇಲ್ಲ, 14 ವರ್ಷ ನನಗೆ ವನವಾಸ ಇದೆ, ಆ ಕಾರಣಕ್ಕಾಗಿ ನೀನೇ ಹೋಗ್ಬೇಕಪ್ಪ, ನೀನೇ ಪಟ್ಟಕ್ಕೆ ಇರ್ಬೇಕಂತ ಹೇಳಿ ರಾಮ ಹೇಳ್ತಾನೆ. ಅವಾಗ ಅವನ ಪಾದಕೆಯನ್ನು ತಂದು ಸಿಂಹಾಸನದ ಮೇಲೆ ಇಟ್ಟು ಭರತ ರಾಜ್ಯವನ್ನ ಆಳ್ತಾನ. ಅಂತ ರಾಮ ಮಂದಿರದ ಉದ್ಘಾಟನೆ ನಾವು ಕೆಲವೇ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಈ ದೇಶಕ್ಕೆ, ಈ ಜಗತ್ತಿಗೆ ಏನಾದ್ರೂ ಆದರ್ಶ ಅಂದ್ರ ಆ ರಾಮ, ಸೀತೆ, ದಶರಥ ಅವರೇ ಆದರ್ಶ. ಆ ಆದರ್ಶದ ಫಲವಾಗಿ ಇವತ್ತು ಈ ನಾಡಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಂತವ್ರು ತಯಾರಾದ್ರು, ಜೀಜಾಬಾಯಿ ಅಂತವ್ರು ತಯಾರಾದ್ರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತವ್ರು ತಯಾರಾದ್ರು, ಕಿತ್ತೂರಿ ರಾಣಿ ಚೆನ್ನಮ್ಮ, ಝಲ್ಕರಿ ಅಂತ ಹೆಣ್ಮಕ್ಕಳು ಆ ಆದರ್ಶಗಳನ್ನ ಇಟ್ಟುಕೊಂಡು ಈ ನಾಡಿನಲ್ಲಿ ಬೆಳೆದರು. ಬಂಧುಗಳೇ, ನಿರ್ಭಯಾನಂದ ಮಹಾಸ್ವಾಮೀಜಿಗಳಿಗೆ, ಹಾರ್ಕೋಡ್ ಚನ್ನವೀರ ಶಿವಾಚಾರ್ಯರು ಈ ಭಾಗಕ್ಕೆ, ಮಹಾರಾಜರೇ ಎಲ್ಲ ಕಡೆ ಬರಗಾಲ ಇರಬಹುದು, ನಮ್ಮ ರೈತರಿಗೆ ಕೇಳ್ರೆ, ನನ್ನ ವಿಧಾನಸಭಾ ಮತಕ್ಷೇತ್ರದೊಳಗ ಎಲ್ಲರ ಮನೆಯೊಳಗೆ ಸೋಯಾಬೀನ್ ರಾಶಿ ಅದ, ಎಲ್ಲರ ಮನೆಯೊಳಗೆ ತೊಗರಿ ಅದ, ಎಲ್ಲರ ಮನೆಯ ಜೋಳ ಅದ. ಇದಕ್ಕೆ ಯಾರ ಕಾರಣ ಅಂದ್ರೆ ಹಾರ್ಕೋಡ್ ಚನ್ನವೀರ ಶಿವಾಚಾರ್ಯರು. ಹಾರ್ಕೋಡ್ ಚನ್ನವೀರ ಶಿವಾಚಾರ್ಯರು ಎಲ್ಲರ ಮನೆ. ಬಂಧುಗಳೇ, ಇವತ್ತು ತಾವೆಲ್ಲರೂ ಕೇಳಿರಬಹುದು, ಕರ್ತಾರ್ ಸಿಂಗ್ ಸರಾಭ, 17 ವರ್ಷದ ಯುವಕ ಕರ್ತಾರ್ ಸಿಂಗ್ ಸರಾಭ ಇವತ್ತು ಇನ್ನೇನು ಸ್ವಾತಂತ್ರ್ಯ ಹೋರಾಟಗಾರ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತಕ್ಕಂತ ಕರ್ತಾರ್ ಸಿಂಗ್ ಸರಾಭ ತಾಯಿ ಇಲ್ಲ, ತಂದೆ ಇಲ್ಲ, ಅನಾಥ ಕರ್ತಾರ್ ಸಿಂಗ್ ಸರಾಭ ಇವತ್ತು ನೀವು ಯಾರಿಗಾರ ಕೇಳಬಹುದು, ಈ ದೇಶಕ್ಕಾಗಿ ನಗನತ್ತ ಪ್ರಾಣ ಕೊಟ್ಟಂತ ಭಗತ್ ಸಿಂಗ್ ಹೇಳ್ತಾನ, ನಿನಗೆ ಯಾರು ಪ್ರೇರಣೆ ಅಂದ್ರ ಕರ್ತಾರ್ ಸಿಂಗ್ ಸರಾಭ ನನ್ನ ಪ್ರೇರಣೆ ಅಂತ ಹೇಳ್ತಾನೆ. ಅಂತ ಕರ್ತಾರ್ ಸಿಂಗ್ ಸರಾಭ ಪಾಕಿಸ್ತಾನದ ಲಾಹೋರ್ ಜೈಲಿನೊಳಗೆ ಇರ್ತಾರ. ಅವರಿಗೆ ಬರೀ 6 ಅಡಿ ಜೈಲಿನೊಳಗ ದಾನವ್ ಸಿಂಗ್ ಅವನ ತಾತ ಅವನಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ತಾನ. ಇನ್ನೇನು ಒಂದೇ ತಿಂಗಳದೊಳಗ ಕರ್ತಾರ್ ಸಿಂಗ್ ಸರಾಭಾಗ ಗಲ್ಲಿಗೆ ಎಸ್ಲತ್ತಾರ. ತಾಯಿ ಇಲ್ಲ, ತಂದೆ ಇಲ್ಲ, ಆಯಿ ಮುತ್ತೆ ಹೋಗ್ತಾರ. ಮೊಮ್ಮಗ ಇನ್ನೇನು ಕೆಲವೇ ದಿವಸಗಳ ಗಲ್ಲಿಗೆ ಇರ್ತಾನ. ಬಹಳ ಸೊರಗೇನೇನೋ ಹೊತ್ತಿ ಹೋಗಿ ಬೆನ್ನಿಗೆ ಹತ್ತೇನೋ ಅಂತೇಳಿ ಕರೆದು ಮಾತಾಡ್ತಾರ. ಕರ್ತಾರ್ ಸಿಂಗ್ ಸರಾಭ ಹೊರಗೆ ಬರ್ತಾನ, ನೋಡ್ತಾರ, ಮತ್ತ 10 kg ವೇಟ್ ಆಗಿರ್ತಾನ, ಧಮ್ಮಾಗಿರ್ತಾನ ಕರ್ತಾರ್ ಸಿಂಗ್ ಸರಾಭ. ಅವಾಗ ಏನಪ್ಪ ಮಗನೇ, ಇನ್ನು ಕೆಲವೇ ದಿವಸದೊಳಗ ಗಲ್ಲಿಗೆ ಏರ್ಸೋರ, ನಿನಗೆ 2 ದಿವಸದೊಳಗ ಅಂದಾಗ ಏನ್ ಹೇಳ್ತಾನಂದ್ರ, ನೋಡ್ತಾತ, ನನ್ನ ತಾಯಿ ಸತ್ರು,
ನನ್ನ ತಂದೆ ಹೋದ್ರು, ಕಾಲರಲ್ಲಿಂದ ಪ್ಲೇಗ್ಲಿಂದ ಹೋದ್ರು. ನಾನು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಾನು ಪ್ರಾಣವನ್ನ ನಗ್ನತ್ತಾ ಕೊಡ್ಲತ್ತೀನಿ ಅಂತ ಹೇಳಿ ಕರ್ತಾರ್ ಸಿಂಗ್ ಸೊರಾಬ ತನ್ನ ತಾತ ಮತ್ತು ತನ್ನ ಅಜ್ಜಿ ಹೇಳ್ತಾನೆ. ಸ್ನೇಹಿತರೆ, ಅಂತ ಶ್ರೇಷ್ಠ ನೆಲ ಇದು. ಬಂಧುಗಳೇ, ನಮ್ಮೆಲ್ಲರಿಗೂ ಇನ್ನು ನಾವೆಲ್ಲರೂ ಅತ್ಯಂತ ಭಕ್ತಿಯಿಂದ ನಿರ್ಭಯಾನಂದ ಮಹಾಸ್ವಾಮಿಗಳ ಮಾತುಗಳನ್ನ ಹಾಗೂ ಶಿವಾಚಾರ್ಯರ ಮಾತುಗಳನ್ನ ನಾವು ಕೇಳಬೇಕಾಗಿದೆ. ಹಾಗಾಗಿ ನಾನು ಕೂಡ ಒಬ್ಬ ಬಡ ರೈತನ ಮಗನಾಗಿ ಪರಮ ಪೂಜ್ಯರ ಆಶೀರ್ವಾದದಿಂದ ಎರಡನೇ ಬಾರಿ ನಾನು ಶಾಸಕನಾಗಿದ್ದೀನಿ. ನಾನು ಬದುಕಿರುವವರೆಗೆ, ಉಸಿರಿರುವವರೆಗೆ ಈ ಮಠದ ಭಕ್ತನಾಗಿ, ಈ ಮಠದ ಸೇವಕನಾಗಿ ನಾನು ಕಾರ್ಯ ಮಾಡ್ತೇನೆ. ಇನ್ನೂ ಈ ಮಠ ಇನ್ನೂ ಎತ್ತರಕ್ಕೆ ಬೆಳಿಲಿ, ಇನ್ನೂ ಉನ್ನತ ಮಟ್ಟದ ಸಾಧನೆ ಈ ಮಠದಿಂದ ಆಗಲಿ ಅಂತಕ್ಕಂಥ ಮಾತನ್ನೇ ಹೇಳುತ್ತಾ, ಏನು ಬರ್ತಕ್ಕಂಥ 22ನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ, ಪ್ರತಿಯೊಬ್ಬರ ಮನೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಬೇಕು. ಅವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ರಾಮನ ಉದ್ಘಾಟನೆ ಆಗಬೇಕು ಅಂತ ಹೇಳಿ ಮತ್ತೊಮ್ಮೆ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್.